ಕಮ್ಮಿ ಸಿಗ್ತದೆ ಅಂತ ಬರ್ತಾರೆ. ಬೀದಿ ವ್ಯಾಪಾರ ಇರೋದು ಅದೇ ರೂಲ್ಸು. ಬೀದಿ ವ್ಯಾಪಾರಾಗ ಎಲ್ಲೂ ಹೋದ್ರೂ ಹೋಟ್ಲಿಂದ ಹಿಡ್ದು ಗಾಡಿ ತಲ್ಲೆ ಗಾಡಿ ಹೋಟ್ಲ್ ಮಾಡ್ತಾರೆ. ಅವ್ರಿಗೆ ಅಪ್ಪೆ ಗಾಡಿ ವ್ಯಾಪಾರ ಅವ್ರಿಗೆ ಎಲ್ಲರಿಗೂ ಸಿಕ್ಕೋದು ಏನಕ್ಕಂದ್ರೆ ಆಚೆಯಿಂದ ಬರೋರಿಗೆ 10 ರೂಪಾಯಿ ಕಮ್ಮಿ ಸಿಗ್ತದಂತ. ಬೀದಿ ವ್ಯಾಪಾರಕ್ಕೆ ಬರೋರ್ಗೆ ಅದಕ್ಕೆ ಇಲ್ಲ ಅಂದರೆ ಆಫೀಸಲ್ಲೂ ಶೋರೂಮ್ ಹೋಗ್ತಾರೆ, ಮಾಲ್ಗೆ ಹೋಗ್ತಾರೆ, 10 ರೂಪಾಯಿ ಜಾಸ್ತಿ ಇರ್ತದೆ. 100 ಗ್ರಾಮ ಇದ್ರೆ ಕೂಡ 10 ರೂಪಾಯಿ ಎಕ್ಸ್ಟ್ರಾ ಕೇಳ್ತಾರೆ. ನಮ್ದು ಹಂಗಿಲ್ಲ. ನಿಮ್ಮ ಹತ್ರ ಬರೋರು ಎಂತ ಜನಗಳು? ನಮ್ದು ಜಾಸ್ತಿ ಬರ್ತಾರೆ ಮೇಡಮ್. ನಮ್ದು ವಿತರಣಿಪುರ ಅಂತ. ಅಲ್ಲ, ಎಂತ ಜನಗಳು? ಶ್ರೀಮಂತರು ಬರ್ತಾರಾ? ಮಿಡಿಲ್ ಕ್ಲಾಸ್? ಎಲ್ಲರೂ ಬರ್ತಾರೆ. ಶ್ರೀಮಂತು ಬಡವರು ಎಲ್ಲರೂ ಬರ್ತಾರೆ. ಬಟ್ ಇದ್ರೂ ಯಾಕೆ ಬರ್ತಾರೆ ಅಂದ್ರೆ ಇದು ಒಂದು ಮಾತೆ, 5 ರೂಪಾಯಿ 10 ರೂಪಾಯಿ ಕಮ್ಮಿ ಸಿಕ್ಕಿದ್ರೆ ಕೂಡ ತೂಕ ಕರೆಕ್ಟಾಗಿ ಇರ್ತದೆ. ಒಂದು 100 ಗ್ರಾಮ್ 150 ಗ್ರಾಮ್ 200 ಗ್ರಾಮ್ ಜಾಸ್ತಿ ಇದ್ರೆ ಕೂಡ ನಾವು ಹಾಕೊಟ್ಬಿಡ್ತೀವಿ ಹೋಗ್ಲಿ ಅಂತ. ಅಲ್ಲಿ ಮಾಲ್ಗೆ ಹೋದ್ರೆ 100 ಗ್ರಾಮ್ಗೂ 10 ರೂಪಾಯಿ ಜಾಸ್ತಿ ಹಾಕ್ತಾರೆ, 5 ರೂಪಾಯಿ ಜಾಸ್ತಿ ಹಾಕ್ತಾರೆ, ಇಲ್ಲ 2 ರೂಪಾಯಿ ಜಾಸ್ತಿ ಹಾಕ್ತಾರೆ. ಅವ್ರ ಲೆಕ್ಕಕ್ಕೆ ಆ ಥರ. ಅದಕ್ಕೆ ಫ್ರೆಶ್ ಐಟಮ್ ಬೇಕಾದ್ರೆ ನಮ್ಮ ಹತ್ರನೇ ಸಿಗೋದು. GST ಇಲ್ಲ? ಇಲ್ಲ, GST ಇಲ್ಲ. ಮಾಲಲ್ಲಿ ಸಿಗೋದಕ್ಕಿಂತ ನಮ್ಗೆ ಕಮ್ಮಿ ಸಿಗ್ತದೆ. GST ಆಯ್ತದೆ. ಅದಕ್ಕೆ 1 ರೂಪಾಯಿ 2 ರೂಪಾಯಿ ಜಾಸ್ತಿ ಆಯ್ತದೆ. ನಮ್ಗೆ ಹಂಗಿಲ್ಲ. ನಮ್ದು ಚೀಪ್ ಆ್ಯಂಡ್ ಬೆಸ್ಟು. ಎಲ್ಲ ಆಫೀಸಲ್ಲಿಂದ ಹಿಡ್ದು ಸಿಂಪಲ್ ವರ್ಕ್ ಬರೋದು ನಮ್ಮ ಹತ್ರ. ಏನಕ್ಕಂದ್ರೆ ಕಮ್ಮಿ ಸಿಗ್ತದೆ, ಆದರೆ ಐಟಮು ಚೆನ್ನಾಗಿರ್ತದೆ. ಒಂದು ವಾರ ಇಟ್ಟಾದ್ರೂ ಏನಾಗಲ್ಲ. ಊಟ ತಗೊಂಡೋದ್ರೆ ಅಷ್ಟೇ, ಒಂದು ದಿನ ಇದ್ರೂ ಇರ್ತದೆ ಅಂತ ಗಾಡಿ ಬೀದಿ ಕೂಡ. ಅದಕ್ಕೋಸ್ಕರನೇ. ಆದರೆ ಅದ್ರ ಮೇಲೆ ನೀನು ಗಾಡಿ ಎದ್ವಿ ಅಂದ್ಬೇರೆ. ಇವಾಗ ನನಗೆ ಊಟ ಇಲ್ಲ ಅಂತ ನಾನು ಓದಾಡಿದ್ದೀನಿ. 2 ಕಿಲೋಮೀಟ್ರ್ ಹೋಗಿ ಊಟ ಮಾಡ್ಕೊಂಡು ಬಂದಿದ್ದೀನಿ, ಸಿಕ್ಕಿಲ್ಲ ಅಂತ. ಇಲ್ಲ ಗಾಡಿ ಎಲ್ಲನೇ ಇದ್ರೆ ಒಂದು 50 ರೂಪಾಯಿಗೆ ಊಟ ಕೊಡ್ತಾರೆ. ಹೋಟ್ಲಿಗೆ ಹೋದ್ರೆ 80 ರೂಪಾಯಿಗೆ ಬೇಕು. ಈ ಥರ ಕತೆ. ಅಲ್ಲಿ 80 ರೂಪಾಯಿ ಹೋಗ್ತಾರ, ಇಲ್ಲ 50 ರೂಪಾಯಿ ಬರ್ತಾರ. ಆಫೀಸಲ್ಲೂ ಇಲ್ಲಿಗೆ ಬರೋದು. ಆಫೀಸಲ್ಲಿ ಅಂದರೆ ಆಫೀಸಲ್ಲಿ ಕೆಲಸ ಮಾಡೋರು ಹುಡುಗರು ಅಷ್ಟೇ. ಅವರು ಇಲ್ಲಿಗೆ ಬರೋದು, ಮಿಡಲ್ಗೆ ಬರೋದು, ಆಫೀಸಲ್ಲಿಗೆ ಹೋಗಲ್ಲ. ಸುಮ್ಮನೆ ಕೂತ್ಕೊಂಡು AC ಕೂತ್ಕೊಂಡು ತಿನ್ನೋಣ, 50 ರೂಪಾಯಿ ಊಟನ 150 ರೂಪಾಯಿ ಕೊಡೋಣ ಅಂತ ಹೋಗೋರು ಹೋಗ್ತಾರೆ. ಅಲ್ಲಿ 150 ರೂಪಾಯಿ ಊಟ ಇಲ್ಲ 50 ರೂಪಾಯಿಗೆ ಸಿಗ್ತದೆ. ತರಕಾರಿನೂ ಅಷ್ಟೇ, ಯಾವುದೂ ಅಷ್ಟೇ ನಮ್ಮ ಹತ್ರ ಕಮ್ಮಿ ಸಿಕ್ಕೋದು. 10 ರೂಪಾಯಿ ಕಮ್ಮಿ ಸಿಗ್ತದೆ, 1 ರೂಪಾಯಿ 2 ರೂಪಾಯಿ ಕಮ್ಮಿ ಸಿಗ್ತದೆ. ಅದಕ್ಕೋಸ್ಕರ ಬರೋದು. ಅದಕ್ಕಿಂತ ಕರೆಕ್ಟಾಗಿ ಮಾಡ್ತಾರೆ. ಆದರೆ ಪಬ್ಲಿಕ್ ತೊಂದರೆ ನಮ್ದು ಏನಿಲ್ಲ. ಅವ್ರು ಗಾಡಿ ನಿಲ್ಲಿಸ್ತಾರಲ್ಲ, ಅದರಿಂದ ತೊಂದರೆ ಆಗೋದು. ನಾವು ಹೇಳ್ತೀವಿ ಗಾಡಿ ಇಲ್ಲಿ ಹಾಕ್ಬಿಡಿ, ಅಲ್ಲಿ ಯಾಕೆ ಅಂತೀವ. ನಮ್ಮ ಅಂಗಡಿ ಆಗಿದ್ರ. ಆದರೆ ಅಂಗಡಿ ತಗೊಂಡಿರೋರು ಇಲ್ಲಿ ಹಾಕ್ಬಿಡ್ರಪ್ಪ, ತೊಗೊಂಡೋಗ್ಬಿಡಿ, ನೀನು ವ್ಯಾಪಾರ ಇಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಬೇಡ ಗಾಡಿ ಇಲ್ಲಿ ನಿಲ್ಲಿಸ್ಬೇಡಿ ಅಂತಾರೆ. ಯಾಕಂದರೆ ಕಸ್ಟಮರ್ ಪ್ರಾಬ್ಲಮ್ ಈ ಥರ ಎಲ್ಲ ಇದೆ. ಥ್ಯಾಂಕ್ ಯು ಮೇಡಮ್. ಮುಂದೆನೇ ಬಂದ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ ಗಾಡಿನ. ಸರ್ ಸ್ವಲ್ಪ ತೊಗೊಳ್ಳಿ ಅಂದರೆ ಅವ್ರೇನು ಮಾತಾಡ್ತಾರೆ, ನಾನು ಟ್ಯಾಕ್ಸ್ ಕಟ್ತೀನಿ, ನೀವು ಕಟ್ಟಲ್ಲ, ನಾನು ನಿಲ್ಲಿಸ್ತೀನಿ, ಏನು ಮಾಡ್ತೀನಿ ಅಂತ ಕೇಳ್ತಾರೆ. ನಾವು ಏನು ಉತ್ತರ ಹೇಳಬೇಕು? ಆಯ್ತು ಸರ್ ಮುಂದಕ್ಕೆ ಹೋಗಿ ಇರಿ 1 ಗಂಟೆ 2 ಗಂಟೆ ನಿಲ್ಲಿಸ್ಬಿಟ್ಟು ಹೋಗ್ಬಿಡ್ತಾರೆ. ನಮ್ಮ ಹೊಟ್ಟೆಪಾಡಿಗೆ ಜೀವನ. ಸಾಯಂಕಾಲ ಬೆಳಗ್ಗೆ ಹೊತ್ತು ಮಾತ್ರ ವ್ಯಾಪಾರ ನಮಗೆ. ಮಧ್ಯಾಹ್ನ ಹೊತ್ತು ಒಬ್ಬರು ಬರಲ್ಲ. ಅಂಥ ಟೈಮಲ್ಲಿ ಕಾರ್ ಪಾರ್ಕಿಂಗು ವೆಹಿಕಲ್ಗಳು ಎಲ್ಲ ನಿಲ್ಲಿಸ್ಬಿಟ್ಟು ಹೋದರೆ ನಾವೇನು ಮಾಡಬೇಕು? ನಾವು ಕೇಳ್ತೀವಿ, ಸರ್ ಹೋಗಿ ಅಂದರೆ ಟ್ಯಾಕ್ಸ್ ನಾನು ಕಟ್ತೀನಿ, ನನ್ನದು ಟ್ಯಾಕ್ಸ್ ಇದೆ, ನಿಮ್ಮ ಹತ್ರ ಟ್ಯಾಕ್ಸ್ ಇದೆ ಅಂತ ಕೇಳಿ ಟ್ಯಾಕ್ಸ್ ಕಟ್ಟಲ್ಲ. ಅದಕ್ಕೋಸ್ಕರ ನಾನು ನಿಲ್ಲಿಸ್ತೀನಿ, ಏನು ಮಾಡ್ತೇನೆ ಮಾಡ್ಕೊ ಅಂತ ದೌರ್ಜನ್ಯ ಮಾಡ್ತಾರೆ. ಅದಕ್ಕೆ ಅವರು ಸಹಕರಿಸ್ಬೇಕು, ನಾವು ಸಹಕರಿಸ್ಬೇಕು. ಅವ್ರನ್ನ ನೀವು ಸ್ವಲ್ಪ ಮುಂದಕ್ಕೆ ಹೋಗಿ ಸರ್ ಅಂತ ಹೇಳ್ಬೋದು. ಅಷ್ಟು ಬೇಗ ರಿಕ್ವೆಸ್ಟು ನಾವು ಏನು ಕೇಳಲ್ಲ ಅವ್ರನ್ನ. ನಮಗೆ 10 ರೂಪಾಯಿ ದುಡಿಬೇಕನ್ನೋದು ಆಸೆಗೋಸ್ಕರ ನಾವು ಬರೋದು. ಬೆಳಗ್ಗೆ 5 ಗಂಟೆಗೆ ಮಾರ್ಕೆಟ್ ಹೋಗ್ಬೇಕು, ಐಟಮ್ ತಂದು ನಿಮಗೆ ಫ್ರೆಶ್ ಆಗಿ ಐಟಮ್ ಕೊಡೋದು ನಾವು. ನಮ್ಮ ಹತ್ರ 10 ರೂಪಾಯಿ ಕಮ್ಮಿ ಸಿಗ್ತದೆ. ನೀವು ಅಫಿಷಿಯಲ್ಗಳು ಬಂದು ಕಾರ್ ತಂದು ನಿಲ್ಸ್ಕೊಂಡು ತೊಗೊಂಡೋಗ್ತಾರೆ. ನಮ್ಮ ಹತ್ರ ಚೆನ್ನಾಗಿರೋ ಐಟಮ್ಗೋಸ್ಕರ ನೀವು ಬರ್ತಿರೋದು. ಅಂದರೆ ವೇಸ್ಟೇಜ್ ಇಲ್ಲ. ನಾವು ಅಲ್ಲಿ ವೇಸ್ಟ್ ಯಾವುದು ಇಟ್ಕೊಳಲ್ಲ, ನೀಟಾಗಿ ಇಟ್ಕೊಳ್ತೀವಿ. ನಮಗೆ ತೆಗಿ ಅಂದರೆ ನಾವೆಲ್ಲಿ ಹೋಗಬೇಕು? ಫುಟ್ಪಾತಲ್ಲಿ ಜೀವನ ಮಾಡಿದರೆ ನಮ್ಮ ಮಕ್ಕಳು ಹೆಂಡತಿ ಮಕ್ಕಳು ಎಲ್ಲ ಓದಿಸ್ಬೇಕು. ಮಕ್ಳಿಗೆ ಒಂದು ಎಜುಕೇಷನ್ ಕೊಡಬೇಕು. ನಿಮ್ಮ ಮಕ್ಕಳೆಲ್ಲ ಎಜುಕೇಷನ್ ಹೊರ ದೇಶದಲ್ಲಿ ಕಳಿಸಿರ. ಆದರೆ ನಮ್ಮ ಮಕ್ಕಳನ್ನ ಓದಿಸ್ಬೇಕಾದ್ರೆ ಬಂದು ಗೌರ್ಮೆಂಟ್ ಶಾಲೆಗೆ ಕಳಿಸ್ವಿ. ಅದಕ್ಕಾದ್ರೆ ಒಂದು ಬಟ್ಟೆ ಬೇಕಾ, ಒಂದು ಚಪ್ಪಲಿ ಬೇಕಾ, ಯೂನಿಫಾರ್ಮ್ ಬೇಕಾ? ಆ ಮಕ್ಳಿಗೆ ಡ್ರೆಸ್ ಇಲ್ದಂಗೆ ಕಳಿಸಿದ್ರೆ ಏನು ಹಿಂಗಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆದರೂ ನಾವು ಫುಟ್ಪಾತಲ್ಲಿ ನಮ್ಮ ಜೀವನ ಹೆಂಗೆ ಕಳೀತು? ನಮ್ಮ ಮಕ್ಕಳಿಗೋಸ್ಕರ ಚೆನ್ನಾಗಿರ್ಬೇಕಂದ್ರೆ ನಾವು ಫುಟ್ಪಾತಲ್ಲಿ ದುಡ್ದೇ ನಮ್ಮ ಮಕ್ಕಳನ್ನ ಸಾಕಬೇಕು. ನಮ್ಮ ಆಸೆ ಅಷ್ಟೇ ಇರುತ್ತೆ. ನಮ್ಮ ಎಷ್ಟೋ ಜನ ವ್ಯಾಪಾರಿಗಳು ಇದರಿಂದನೇ ಜೀವನ ಮಾಡ್ತಾ ಇದ್ದಾರೆ. ಲಕ್ಷಾಂತರ ಜೀವನ ಅಂದರೆ ಫುಟ್ಪಾತ್ ವ್ಯಾಪಾರದಲ್ಲಿ. ಈಗ ಫುಟ್ಪಾತ್ ವ್ಯಾಪಾರ ಈಗ 1 ವಾರ ಆಯಿತು, 1 ವಾರದಿಂದ ತೆಗೆದುಬಿಟ್ರು. ನಾವು ಏನು ಮಾಡಬೇಕು? ನಾವು ಐಟಮ್ ತಂದು ಇಟ್ಬಿಟ್ಟು ಕೊಳಿಸಿ ಹೋದರೆ ಕಮ್ಮಿ ಅಂದ್ರೂ ಒಂದು 50-60 ಸಾವಿರ ರೂಪಾಯಿ ಬಂಡವಾಳ ಹಾಕಿರ್ತಾರೆ. 50-60 ಸಾವಿರ ಮತ್ತೆ ದುಡಿಯೋಕ್ಕೆ ಎಷ್ಟು ನಾನು ಕಷ್ಟಪಡಬೇಕು? ಬೇರೆ ಕಡೆ ಇನ್ಫ್ಲೂಯೆನ್ಸ್ ಮಾಡಿಸ್ಬೇಕು, ಅವ್ರ ಕಡೆ ಅಮೌಂಟ್ ತೊಗೋಬೇಕು, ಬಡ್ಡಿ ಕಟ್ಟಬೇಕು. ಈ ಬಡ್ಡಿನ ಮತ್ತೆ ಪದೇ ಪದೇ ತೊಗೊಳ್ತಾ ಇದ್ರೆ ಹೆವಿ ಆಗ್ಬಿಡುತ್ತೆ.
ಅದಕ್ಕಾದ್ರೂ ಒಂದು ರಿಯಾಯಿತಿ ಮಾಡಿಬಿಟ್ಟು ಈ ಜಾಗದಲ್ಲಿ ವ್ಯಾಪಾರ ಮಾಡಿ ಸಾಕಷ್ಟೇ ನಮಗೆ ಏನಿಲ್ಲ.